ಬಾದಾಮಿ ಎಂದು ತಿಳಿದು ಸುಮಾರು 10 ಮಕ್ಕಳು ಔಡಲ ಬೀಜ ತಿಂದು ಇದೀಗ ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಲಘಟಗಿ ತಾಲೂಕಿನ ಗಂಭ್ಯಾಪುರ ಗ್ರಾಮದ ಸುಮಾರು 9 ವರ್ಷದೊಳಗಿನ 10 ಮಕ್ಕಳು ನಿನ್ನೆ ಸಂಜೆ ಔಡಲ ಬೀಜ ತಿಂದಿದ್ರು. ಮೊದಲೇ ಮುರಿದು ಬಿದ್ದಿದ್ದ ಔಡಲ ಗಿಡದ ಬಳಿ ಆಟವಾಡುತ್ತಾ ಹೋದ ಮಕ್ಕಳು ಅದು ಬಾದಾಮಿ ಇರಬಹುದು ಅಂತ ಔಡಲ ಕಾಯಿಯ ಬೀಜ ಹೊರತೆಗೆದು ತಿಂದಿದ್ದಾರೆ. ಇದರಿಂದ ಕೆಲವೇ ಕ್ಷಣಗಳಲ್ಲಿ ಮಕ್ಕಳಿಗೆ ವಾಂತಿ ಭೇದಿ ಶುರುವಾಗಿದ್ದರಿಂದ ತಕ್ಷಣವೇ ಎಲ್ಲ ಮಕ್ಕಳನ್ನ ಧಾರವಾಡದ ಜಿಲ್ಲಾಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲಾಗಿದೆ. ಸಾಯಂಕಾಲ 5:15 ಹುಡುಗರು ಆಡಕ್ಕೆ ಹೋಗಿದ್ರು. ಅಲ್ಲೆಲ್ಲ ಆಡುವಾಗ ಕಾಯಿ ಗಿಡ ಮುರಿದು ಬಿದ್ದಿತ್ತು. ಅದು ಗಿಡ ಮುರಿದು ಬಿದ್ದಿದ್ದನ್ನು ತೊಗೊಂಡು ಹೊಡೆದು ಎಲ್ಲ ಒಬ್ಬೊಬ್ಬರೊಬ್ಬರು ತೊಗೊಂಡು ತಿಂತಾರೆ. ಯಾವ ಹಣ್ಣದ ಅದು ಔಡ್ಲ ಮರ ಅಂತಾರೆ. ಅಲ್ಲ ಅವ್ರ ಹುಡುಗರು ಏನಂತ ಅದು ಗೋಡಂಬಿ ಇದು ಬಾದಾಮಿ ಗಿಡ ಇರ್ತೈತಲ್ರಿ, ಅದನ್ನು ಮಾಡಿ ತಿಂದರು. ಎಷ್ಟು ಹುಡುಗರು? 10 ಹುಡುಗರು ಜನ ಆಟ ಆಡ್ಕೊಂತ ಹೋಗಿ ಅಲ್ಲಿ ಮನೆ ಕಡೆ ತಿಂದರು. ಲಾಡೋರು ಬಂದಿದ್ದಾರಲ್ಲ, ಹಾಂ, ನೋಡ್ಕೊಂಡು ಹೋದ್ರಿ. ಎಲ್ಲ ಈಗೆಲ್ಲ ಹುಡುಗರು ಹೆಂಗೆ ಎಲ್ಲ ಆರಾಮದಾರ. ಡಾಕ್ಟ್ರು ಆರಾಮಾಗುತ್ತಂತ, ಎಲ್ಲ ಕರೆಕ್ಟ್ ಕಂಡೀಷನ್ ಕರೆಕ್ಟ್ ಇದೆ ಅಂತೇಳಿ. ಇನ್ನು ವಿಷಯ ತಿಳಿತಾ ಇದ್ದಂತೆ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವ ಸಂತೋಷ್ ಲಾಡ್ ಮಕ್ಕಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದು ಮಕ್ಕಳನ್ನ ಭೇಟಿ ಮಾಡಿ ಅವರೊಂದಿಗೆ ಮಾತುಕತೆ ನಡೆಸಿದ್ರು. ಮರ ಛತ್ತೀಸ್ಗಢಲ್ಲಿ ಬಯೋಫ್ಯೂಯಲ್ ಆಗಿ ಉಪಯೋಗಿಸ್ತಾರೆ. ಮರ ಔಡ್ಲ್ ಅಂತ ಜೆಟ್ರೋಫರ್ ಮೆಡಿಸಿನ್ಗೂ ಯೂಸ್ ಆಗ್ತದೆ. ಮೇನ್ಲಿ ಏನ್ చేస్తారಪ್ಪ? ಏನ್ ಮಾಡ್ರಿ ಇಬ್ರು? ಇಬ್ಬರಿಗೆ ಮಾತ್ರ ಲೂಸ್ ಮೋಷನ್ಸ್, ಅದು ನೋ ಪ್ರಾಬ್ಲಮ್. ಯಾರು ತಾಯಿ ಯಾರ ಸರ್? ಆರಾಮದಿರ್ಬೇಕಾ? 11 years, 3 ವರ್ಷ. ದೊಡ್ಡ ಹುಡುಗರೆಲ್ಲ ಕಿತ್ತಾವೆ ಸರ್, ಸಣ್ಣ ಹುಡುಗರೆಲ್ಲ ಕಿತ್ತಾವೆ. ಏನು ಮಾಡ್ಕೊಂಡು ನೀನು ಚಾಂಪಿಯನ್? ಏನು ಮಾಡ್ಕೊಂಡು? ಸದ್ಯ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ. ಜೆಟ್ರೋಬಾ ಅಂತ ಒಂದು ಗಿಡ ಇದೆ, ಅದು ಬಯೋಡೀಸೆಲ್ ಫ್ಯೂಲ್ ಜೆಟ್ರೋಬಾ. ಅದು ಆ ಮಕ್ಕಳು ಕಾಯಿ ತಿಂದುಬಿಟ್ಟಿದ್ದಾರೆ. ಸೊ ಸುಮಾರು ನಮ್ಮ ಕಾನ್ಸ್ಟಿಟ್ಯುನ್ಸಿ ಗಂಭೀರಪುರ ಇರ್ತಕ್ಕಂಥ ಊರಿನಲ್ಲಿ 13 ಮಕ್ಕಳು ರೇಂಜಿಂಗ್ ಫ್ರಮ್ 3 years to 11 years. ಸೊ ಹಂಗಾಗಿ ಸ್ಟಮಕ್ ಅಪ್ಸೆಟ್ ಆಗಿ ವಾಂತಿ ಭೇದಿ ಆಗಿತ್ತು. ಅವರೆಲ್ಲ ಇಲ್ಲೇ ಬಂದಿದ್ದಾರೆ, ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಎವ್ರಿಬಡಿ ಈಸ್ ಔಟ್ ಆಫ್ ಡೇಂಜರ್, ನಥಿಂಗ್ ಟು ವರಿ. ಸೊ ಅವರಿಗೆ ಇವತ್ತು ಬಂದು ಭೇಟಿ ಮಾಡಿ ಅವ್ರಿಗೆ ಕಂಡೋಗಿ ಏನೋ ಅನುಕೂಲ ಇದೆ ಅಂತ ಚೆಕ್ ಮಾಡ್ಲಿಕ್ಕೆ ಬಂದಿದ್ದೆ. ಒಟ್ಟು 10 ಜನ ಮಕ್ಕಳು ಆಟವಾಡುತ್ತಾ ಈ ಔಡಲ ಬೀಜ ತಿಂದಿದ್ರು. ಇದರಲ್ಲಿ 3 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಸದ್ಯ ಎಲ್ಲ ಮಕ್ಕಳ ಆರೋಗ್ಯ ಸ್ಥಿರವಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ.